ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ದಾವಣಗೆರೆಯಲ್ಲಿ ಒಂದು ಶಾಮನೂರು ಕುಟುಂಬ ಅಂತ ಇದೆ, ನೀವೆಲ್ಲ ಕೇಳಿರ್ಬೇಕು. ಕೇಳಿದ್ದೀರಾ? ಅವ್ರ ವಿರುದ್ಧ ಸೆಟ್ ಹೊಡೆದು 2024 ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ರೂ ಕೂಡ ಶಿಕ್ಷಣದ ಶಕ್ತಿ ಉಪಯೋಗಿಸ್ಕೊಂಡು, ಜ್ಞಾನದ ಶಕ್ತಿ ಉಪಯೋಗಿಸ್ಕೊಂಡು, ನೀವೊಬ್ಬರೇ ಬಲಿಷ್ಠರಲ್ಲ, ನೀವೊಬ್ಬರೇ ಬಲಾಢ್ಯರಲ್ಲ, ನಾವು ಹಿಂದುಳಿದವರು ಆದರೂ ಕೂಡ ನಮ್ಮಲ್ಲೂ ಕೂಡ ಒಂದು ಶಕ್ತಿ ಇದೆ ಅಂತಂದು ಹೋಗಿ ಒಂದು ಚುನಾವಣೆ ಮಾಡಿದೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದೆ. ದೊಡ್ಡವರು ಟಿಕೆಟ್ ಕೊಡಲಿಲ್ಲ. ನೀಗಿನ್ನು ವಯಸ್ಸಿದೆ, ಮುಂದೆ ಅವಕಾಶಗಳು ಬಹಳ ಸಿಗ್ತವೆ, ಸದ್ಯಕ್ಕೆ ಹಿಂದೆ ಸರಿ ಅಂದರು. ನಾನು ಹಿಂದೆ ಸರಿಲಿಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದ ಪಕ್ಷೇತರ ಅಭ್ಯರ್ಥಿ ನಾನು. ಅದೇ ದಾವಣಗೆರೆಯಲ್ಲಿ 43,000 ಓಟ್ಗಳು. ಬರೀ 8 ತಿಂಗಳು ಕೆಲಸ ಮಾಡಿದ್ದು. ಮೊನ್ನೆ ಶಾಮನೂರು ಶಿವಶಂಕರಪ್ಪ ನಿಧನರಾದ ಮೇಲೆ ದಾವಣಗೆರೆ ಬೈ ಎಲೆಕ್ಷನ್ ಬಂತು. ನಾನು MP ಎಲೆಕ್ಷನ್ ನಿಂತಿದ್ದೆ ಅಂತಂದು ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡಿದ್ರು. ಶಾಮನೂರು ಮನೆಯಲ್ಲಿ ಆಲ್ರೆಡಿ MP ಇದ್ದಾರೆ, ಮಿನಿಸ್ಟರ್ ಇದ್ದಾರೆ. ಬರೀ 27 ವರ್ಷದ ಹುಡುಗನ್ ಯಾಕೆ MLA ಮಾಡ್ತೀರಿ, ನನಗೆ ಟಿಕೆಟ್ ಕೊಟ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತಂದು ಪತ್ರ ಘೋಷಣೆ ಮಾಡಿದೆ. BJP ಅವರು GB ವಿನಯ್ ಕುಮಾರ್ ಅಭ್ಯರ್ಥಿಯನ್ನು ಇನ್ನೇನು ಘೋಷಣೆ ಮಾಡಬೇಕಿತ್ತು. ದಾವಣಗೆರೆಯಲ್ಲಿರುವ ಪ್ರತಿಯೊಬ್ಬ ಬಲಾಢ್ಯರು ಒಂದಾದ್ರು. ಎಲ್ಲ ಒಂದಾಗಿ ಆ GB ವಿನಯ್ ಕುಮಾರ್ ಬಿಟ್ಟು ನಮ್ಗೆ ಯಾರಾದ್ರೂ ಟಿಕೆಟ್ ಕೊಡ್ರಿ, ನಾವು ನಿಲ್ತೀವಿ ಅಂತ ಹೇಳಿದ್ರು. ಇವತ್ತು ಶಾಮನೂರು ಕುಟುಂಬದಂತವರು ಪಕ್ಷಗಳನ್ನ ಕಪಿ ಮುಷ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಮೊನ್ನೆ ಬ್ಲಾಕ್ ಮೇಲ್ ಮಾಡಿ ಮಿನಿಸ್ಟರ್ ಆದ್ರು. ಲಿಸ್ಟಲ್ಲಿ ಅವ್ರ ಹೆಸರು ಇರಲಿಲ್ಲ. ಬೀದರಿಂದ ಚಾಮರಾಜನಗರ ತನಕ ನಮ್ಮಂತ ಅತ್ಯಂತ ಹಿಂದುಳಿದ ಸಮಾಜಗಳು ಶೋಷಣೆಗೆ ಒಳಗಾಗ್ತಾ ಇದ್ದಾವೆ. ಕೇವಲ ಮತ ಬ್ಯಾಂಕ್ಗಳಾಗಿದ್ದಾವೆ. ಇಷ್ಟೋ ತನಕ ಭಾಷಣ ಕೇಳಿದ್ರಿ. ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ದೀವಿ, ಅಹಲ್ಯಬಾಯಿ ಹೋಳ್ಕರ್, ಮೌರ್ಯ ಸಾಮ್ರಾಜ್ಯ ಕಟ್ಟಿದ್ದೀವಿ. ಇಷ್ಟೊಂದೆಲ್ಲ ಮಾಡಿದ್ರು ಯಾಕೆ ನಾವು ಇವತ್ತು ಗುಲಾಮರ ರೀತಿ ಬದುಕ್ತಾ ಇದ್ದೀವಿ? ಅದರಿಂದ ಹೊರಗೆ ಬರಬೇಕು ಅಂತ ಉದ್ದೇಶದಿಂದ ಇವತ್ತು ವಿಜಯಪುರದಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವೇದಿಕೆ ಮೇಲಿರುವ 11 ಲೀಡರ್ಸ್ಗೆ ನೀವೆಲ್ಲ ಅವಕಾಶ ಕೊಟ್ಟರೆ ಮುಂದಿನ ದಿನ ಅವರೆಲ್ಲ ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಉನ್ನತ ಸ್ಥಾನಕ್ಕೆ ಹೋಗುವಂತ ಎಲ್ಲಾ ಸಾಮರ್ಥ್ಯ, ಎಲ್ಲಾ ಪ್ರತಿಭೆ ನಮ್ಮಲ್ಲಿದೆ. ನಿಮ್ಮೂರಲ್ಲಿ ನೀವು ಒಗ್ಗಟ್ಟಾಗಬೇಕು. ನಾನು ಈ ಕಾಂಗ್ರೆಸ್ ಬೇಡ, BJP ಬೇಡ ಅಂತಂದು ಹೊನ್ನಾಳಿನಲ್ಲಿ ಯಾರು ಹಂಗು ಬೇಡ ಅಂತಂದು ಪಕ್ಷೇತರ ಅಭ್ಯರ್ಥಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಹೊನ್ನಾಳಿ ಕ್ಷೇತ್ರದಲ್ಲಿ. ಪಬ್ಲಿಕ್ ಆಗಿ ಹೇಳ್ತೀನಿ, ನಮ್ಗೆ ಯಾರ ಭಯನೂ ಇಲ್ಲ, ಶಾಮನೂರವ್ರ ಭಯನೂ ಇಲ್ಲ, ಹೊನ್ನಾಳಿನಲ್ಲಿರುವ ಯಾವ ಲೀಡರ್ ಭಯನೂ ಇಲ್ಲ. ನಾನು ಅದೇ ಸಂದೇಶ ನಿಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಯಾರು ಅವಕಾಶ ಕೊಡ್ಲಿಲ್ಲ, MLA ಆಗಲಿಲ್ಲ ಅಂತಂದು ದಯವಿಟ್ಟು ಕೊರಗಬೇಡ್ರಿ. ಸಂದರ್ಭ ಬಂದಾಗ ಹಿಂದೆ ಸರಿದಂಗೆ, ಎಷ್ಟೇ ಒತ್ತಡ ಇದ್ರು ಹಿಂದೆ ಸರಿದಂಗೆ ಗಟ್ಟಿಯಾಗಿ ನಿಂತ್ಕೊಳ್ಳಿ. ನೀವು ಗಟ್ಟಿಯಾಗಿ ನಿಂತಿದ್ದೆ ಆದ್ರೆ ನಿಮ್ಮ ಕ್ಷೇತ್ರದ ಜನಗಳು ಫಂಡ್ ಹಾಕಿ ನಿಮ್ಮನ್ನ ಗೆಲ್ಸ್ಕೊಂತಾರಂತ ನಾನು ಹೇಳ್ತೀನಿ. ಆಗುತ್ತೋ ಇಲ್ಲೋ, ಆ ಸಾಧ್ಯತೆ ಇದೆ ಇಲ್ಲ? ನಮ್ಮ ಜನ ಬಹಳ ಒಳ್ಳೆಯವರು. ಎಲ್ಲ ಹಳ್ಳಿಗಳಲ್ಲಿ ಎಲ್ಲಿ ಕುರುಬರು ಒಂದಾಗ್ತಾರೆ, ಅವ್ರ ಜೊತೆಗೆ ಇತರೆ ಹಿಂದುಳಿದ ಜಾತಿಗಳು, SC STಗಳು ಅವರನ್ನ ಬೆಂಬಲಿಸ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ 3-4 ಗುಂಪಿದಾವೆ ಅಂತಂದಾಗ ಅದರ ಲಾಭ ಪಡೆಯುವಂಥವ್ರು ಬಲಾಢ್ಯ ಜಾತಿಯವರು. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಾನು ಬರೀ ಕೈಯಲ್ಲಿ ಬೆಂಗಳೂರಿಗೆ ಹೋಗಿ ಇವತ್ತು ಅತ್ಯಂತ ಯಶಸ್ವಿ IAS ಕೋಚಿಂಗ್ ಸೆಂಟರ್ ಕಟ್ಟಿದೆ. ಇಡೀ ಭಾರತ ದೇಶದಲ್ಲಿ 5ನೇ ಸ್ಥಾನದಲ್ಲಿರುವಂತ ಒಂದು IAS ಕೋಚಿಂಗ್ ಸೆಂಟರ್. IAS ಅಂದ್ರೆ ಕೇವಲ ಬ್ರಾಹ್ಮಣರು, ಲಿಂಗಾಯತರು ಮಾತ್ರ IAS ಅಂತ ಇತ್ತು. ಒಂದು ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿದವನಾದ ನಾನಿವತ್ತು ಡೆಲ್ಲಿನಲ್ಲಿ, ಜಮ್ಮು ಕಾಶ್ಮೀರದಲ್ಲಿ IAS ಕೋಚಿಂಗ್ ಸೆಂಟರ್ ಮಾಡಿದೆ. ಬೆಂಗಳೂರಲ್ಲಿ ಮಾಡಿದ್ದೀನಿ, ದಾವಣಗೆರೆನಲ್ಲೂ ಕೂಡ ಮಾಡಿದ್ದೀನಿ. ಇವತ್ತು ನೀವು ಸಂಕಲ್ಪ ಮಾಡಬೇಕು.
ನಮ್ಮ ಮಕ್ಕಳನ್ನ ದೇಶದ ಅತ್ಯಂತ ಉನ್ನತ ಸ್ಥಾನಗಳಿಗೆ ನಾವು ಕಳಿಸ್ತೀವಿ ಅಂತಂದು ನಾವು ರೊಚ್ಚಿಗೆದ್ದು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ರೊಚ್ಚಿಗೆದ್ದು ಶಿಕ್ಷಣ ಕೊಡಬೇಕು ನಮ್ಮ ಮಕ್ಕಳಿಗೆ. ನಮಗೆ ಆ ಕಡೆ ಶಿಕ್ಷಣದ ಬಲ ಇಲ್ಲ, ಈ ಕಡೆ ಸಂಘಟನೆ ಬಲ ಇಲ್ಲ ಅಂತಂದ್ರೆ ನಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಈ ಬಲಾಢ್ಯರು ಬಳಸ್ಕೊಂತಾರೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿ ಬೇರೆ ಬೇರೆ ಊರಿಂದ ಕರೆಸಿ ನಮಗೆಲ್ಲ ಒಂದು ವೇದಿಕೆ ಕೊಟ್ಟು ನಮ್ಮನ್ನೆಲ್ಲ ಪರಿಚಯ ಮಾಡ್ಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವಿಜಯಪುರದ ನಿಮ್ಮ ಹೃದಯ ವೈಶಾಲ್ಯಕ್ಕೆ ನನ್ನ ದೊಡ್ಡದಾದ ಒಂದು ಅಭಿನಂದನೆ ಮತ್ತು ನಮಸ್ಕಾರ. ಬೆಂಗಳೂರಲ್ಲಿ ಚಂದ್ರ ಲೇಔಟ್ ಅಲ್ಲಿ ನಮ್ಮ ಸಂಸ್ಥೆ ಇದೆ. ಇಲ್ಲಿ ಕೂತಿರೋ ನಿಮ್ಮೆಲ್ಲರ ಮಕ್ಕಳು ಕೂಡ ಉಚಿತವಾಗಿ IAS ಕೊಡೋ ಶಕ್ತಿ ನನಗಿದೆ. ನಿಮ್ಮ ಮನಸ್ಸಲ್ಲಿ ಬರಬೇಕು, ನಿಮ್ಮ ಮನಸ್ಸಲ್ಲಿ ಬರಬೇಕು. ನಮ್ಮ ಮಕ್ಕಳನ್ನ IAS ಅಧಿಕಾರಿ ಮಾಡ್ತೀನಿ ಅಂತ. ನಾನು ಹಲವಾರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹೋದ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರಾದರೂ ಈ ಕ್ಲಾಟ್ ಎಕ್ಸಾಮ್ ಬಗ್ಗೆ ಗೊತ್ತಾ, CUET ಎಕ್ಸಾಮ್ ಬಗ್ಗೆ ಗೊತ್ತಾ ಅಂತ ಮಕ್ಕಳನ್ನ ಕೇಳ್ತೀನಿ. ಯಾರಿಗೂ ಗೊತ್ತಿಲ್ಲ. ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. ಈ ವೇದಿಕೆಯಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ನ್ಯಾಯಾಂಗದಲ್ಲಿ ಸುಮಾರು 36 ಜಡ್ಜ್ಗಳಿದ್ದಾರೆ. ಅದರಲ್ಲಿ 80% ಮುಂದುವರೆದ ಜಾತಿಗಳಿಗೆ ಸೇರಿದಂಥವ್ರು. ನಮ್ಮವರೊಬ್ರು ಇಲ್ಲ ಜಡ್ಜು ಸುಪ್ರೀಂ ಕೋರ್ಟ್ ಅಲ್ಲಿ. ನ್ಯಾಯಾಂಗದಲ್ಲಿ ನಮ್ಮವ್ರು ಇಲ್ದೇನೆ ನಾವು ನ್ಯಾಯನ ಬಯಸೋದಕ್ಕಾಗ್ತದ? ಆಗಲ್ಲ. ನಿಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಿ. ಶಿಕ್ಷಣದಲ್ಲಿರುವ ಅವಕಾಶಗಳು ದೇಶದ ಉನ್ನತ ಸ್ಥಾನಮಾನಗಳಿಗೆ ಯಾವ ರೀತಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾವು ಗಂಭೀರ ಚಿಂತನೆ ಮಾಡಿ ಆ ಅವಕಾಶಗಳನ್ನ ಮಾರ್ಗದರ್ಶನ ಮಕ್ಕಳಿಗೆ ಕೊಡಬೇಕು. ನಾವು ನಾಳೆ MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ಆದ್ರೆ ನಮ್ಮ ಕೆಲಸ ಮಾಡಿಕೊಡೋದಕ್ಕೆ ನಮ್ಮವರದೇ ಆದಂತ ಒಂದು ಬಲಿಷ್ಠ ಅಧಿಕಾರ ವರ್ಗ ಇರಬೇಕಾಗತ್ತೆ. IAS IPS ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ ಸಮಾಜ ಬಹಳ ಎತ್ತರಕ್ಕೆ ಬೆಳೀತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾವೆಲ್ಲ ಸಂಕಲ್ಪ ಮಾಡಿ ಶಿಕ್ಷಣಕ್ಕೆ ಅತ್ಯಂತ ಆದ್ಯತೆ ಕೊಡ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಊರಿಗೆ ಹೋಗಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸೋಣ. ಹಾಗೇನೆ ನಮ್ಮ ಊರಿಗೆ ಹೋಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಮಾಜದವರು ಇತರೆ ಹಿಂದುಳಿದ SC ST ವರ್ಗದವ್ರನ್ನು ಕೂಡ ಅಣ್ಣ ತಮ್ಮಂದ್ರು ಅಂತ ಭಾವಿಸಿ ಯಾವುದೇ ಒಂದು ಭೇದ ಭಾವ ಮಾಡದಂಗೆ ಅವ್ರನ್ನೂ ಜೊತೆಗೂಡಿ ಕರ್ಕೊಂಡು ನಮ್ಮದೇ ಆದ ಇನ್ನೊಂದು ಸಾಮ್ರಾಜ್ಯ ಕಟ್ಟಣ ಅಂತಂದು ನಾವು ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಅದ್ಭುತ. ಬಾಳಿ ಬದುಕಬೇಕಾಗ್ಯದ ಹಳ್ಳಿ ಒಳಗ. ನೀವು ಗಟ್ಟಿಯಾಗಿ ನಿಂತ ಹಳ್ಳಿ ಒಳಗೆ ನೀವು ಬದುಕಬೇಕಾದ್ರೆ ನೀವೇನದ ವೈಮನಸ್ಗಳನ್ನ ಬಿಟ್ಟು ನಮ್ಮ ಸಮಾಜ ಏನ್ರ ಸಂಘಟನೆ ಈ ಕಾರ್ಯಕ್ರಮ ತನ್ನ ನಗರ ತನ್ನ ಮನೆಯನ್ನ ಏನದ ಇವತ್ತ ಗಟ್ಟಿಯಾಗಿ ನೋಡ್ಕೊಳ್ಳುವಂತ ಶಕ್ತಿ ತುಂಬುವ ಸಂಬಂಧ ಇವತ್ತು ಈ ಕಾರ್ಯಕ್ರಮ ಮಾಡೇವಿ. ಇದು ಜಿಲ್ಲಾ ಕಾರ್ಯಕ್ರಮ. ಇದು ಬರೀ ಬಿಜಾಪುರ ನಗರ ಅಲ್ಲ, ಒಂದ್ ಯಾವ್ದಾರ ತಾಲೂಕಲ್ಲ, ಇಡೀ ಜಿಲ್ಲೆಗೆ ಏನದ ಇವತ್ತು ಮೆಸೇಜ್ ಹೊಂಟದ. ಇವತ್ತು ಇಂಟೆಲಿಜೆನ್ಸಿ ಮೆಸೇಜ್ ಇವತ್ತು ತಗೊಂಡಾರ ಪೊಲೀಸರೆಲ್ಲ. ಬಿಜಾಪುರ ನಗರದಲ್ಲಿ ನಾವು ಹೇಳಕ್ ಇಚ್ಛೆ ಪಡ್ತೇವೆ. ಅಂದ್ರ ಇದು ಈ ಉತ್ತರ ಕರ್ನಾಟಕ